ನಟ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಕ್ರಿಮಿನಲ್ ಕೇಸ್ ದಾಖಲಾಗಿದೆ. ಅಕ್ರಮವಾಗಿ ವಿದೇಶಿ ಬಾತುಕೋಳಿ ಇಟ್ಕೊಂಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಈ ಪ್ರಾಣಿ ಪಕ್ಷಿಗಳನ್ನ ತಮ್ಮ ಫಾರ್ಮ್ ಹೌಸ್ನಲ್ಲಿ ಮನೆಯಲ್ಲಿ ಇರಿಸ್ಕೋಬೇಕು ಅಂತಂದ್ರೆ ಅದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಿಂದ ಪರ್ಮಿಷನ್ ತಗೋಬೇಕಾಗುತ್ತೆ, ಲೈಸೆನ್ಸ್ ತಗೋಬೇಕಾಗುತ್ತೆ. ಅದಾದ ನಂತರ ಆ ಪ್ರಾಣಿಗಳನ್ನ ಪಕ್ಷಿಗಳನ್ನ ಸಾಕೋದಕ್ಕೆ ಅವಕಾಶ ಇರುತ್ತೆ. ದರ್ಶನ್ ಮತ್ತು ಪತ್ನಿ ವಿಜಯಲಕ್ಷ್ಮಿಗೆ ಕೋರ್ಟ್ನಿಂದ ಸದ್ಯಕ್ಕೆ ಸಮನ್ಸ್ ಜಾರಿಯಾಗಿದೆ. ಜುಲೈ 4ರಂದು ಖುದ್ದು ಹಾಜರಾಗಿ ವಿಜಯಲಕ್ಷ್ಮಿ ಮತ್ತು ದರ್ಶನ್ಗೆ ಸಮನ್ಸ್ ಜಾರಿಯಾಗಿದೆ. ಮೈಸೂರಿನ ಟಿ ನರಸೀಪುರದ ಸಿವಿಲ್ ಕೋರ್ಟ್ನಿಂದ ಸಮನ್ಸ್ ಜಾರಿಯಾಗಿದೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಡಿ ಈ ಖಾಸಗಿ ದೂರು ದಾಖಲಾಗಿದೆ. ಲೈವ್ ರಿಟೇಲ್ಸ್ ನಮ್ಮ ಮೈಸೂರು ಪ್ರತಿನಿಧಿ ರವಿ ಪಾಂಡವಪುರ ನೀಡ್ತಾರೆ. ರವಿ, ಏನಿದು ದರ್ಶನ್ ದಂಪತಿಗೆ ಬಾತುಕೋಳಿ ಸಂಕಷ್ಟ? ಸಭಾ ನಟ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಿದೆ. ಒಂದೆಡೆ ಈಗಾಗಲೇ ರೇಣುಕಾ ಸ್ವಾಮಿ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕಾನೂನು ಸಮರವನ್ನು ಎದುರಿಸುತ್ತಿರುವ ನಡುವೆಯೇ ಈಗ ಅವರ ಒಂದು ಫಾರ್ಮ್ ಹೌಸ್ನ ಅಂದರೆ ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಕೆಂಪಿಸಿದ್ದಿನಹುಂಡಿ ಗ್ರಾಮದ ಸಮೀಪ ಇರುವಂತಹ ವಿನೀಶ್ ಫಾರ್ಮ್ ಹೌಸ್ನಲ್ಲಿ ತಾವು ಸಾಕಿದ್ದಂತಹ 4 ಬಾತುಕೋಳಿ ಅಂದರೆ ವಿದೇಶಿ ಮೂಲದ ಬಾತುಕೋಳಿಗಳಿಂದಾಗಿ ಈಗ ಸಂಕಷ್ಟ ಎದುರಾಗಿದೆ. ಈ ಪ್ರಕರಣದಲ್ಲಿ ಸದ್ಯ ಈಗಾಗಲೇ ಅರಣ್ಯಾಧಿಕಾರಿಗಳು ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ರು. ಈ ಒಂದು ಪ್ರಕರಣದಲ್ಲಿ A1 ಆರೋಪಿಯಾಗಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಹಾಗೂ A2 ಆರೋಪಿಯಾಗಿ ದರ್ಶನ್ ಅವರ ಮ್ಯಾನೇಜರ್ ನಾಗರಾಜ್ ಹಾಗೂ A3 ಆರೋಪಿಯಾಗಿ ನಟ ದರ್ಶನ್ ಅವರ ಹೆಸರು ಉಲ್ಲೇಖಿಸಲಾಗಿದೆ. ಈಗಾಗಲೇ ಟಿ ನರಸೀಪುರ ಸೆಷನ್ಸ್ ನ್ಯಾಯಾಲಯದಿಂದ ಅವರಿಗೆ ಸಮನ್ಸ್ ಅನ್ನು ಕೂಡ ಜಾರಿ ಮಾಡಲಾಗಿತ್ತು. ಖುದ್ದು ನ್ಯಾಯಾಲಯಕ್ಕೆ ಹಾಜರಾಗಿ ತಮ್ಮ ವಿವರಣೆಯನ್ನು ತಿಳಿಸುವಂತೆ ಅವರು ತಿಳಿಸಲಾಗಿತ್ತು. ಇನ್ನು ಬಾರ್ ಹೆಡೆಡ್ ಗೂಸ್ ಈ ಒಂದು ಬಾತುಕೋಳಿ ವಿದೇಶಿ ಮೂಲದ್ದು, ಅದರಲ್ಲೂ ಮಧ್ಯ ಏಷ್ಯಾ ಭಾಗದಲ್ಲಿ ಅತಿ ಹೆಚ್ಚು ಕಂಡುಬರುತ್ತೆ. ವಿದೇಶಿ ಹಕ್ಕಿಯಾದಂತಹ ಇದನ್ನು ಸಾಕುವುದು ಕೂಡ ದೊಡ್ಡ ಅಪರಾಧ. ಹಾಗಾಗಿ ಈ ಒಂದು ಹಕ್ಕಿಯನ್ನು ಯಾವ ಕಾರಣಕ್ಕಾಗಿ ಸಾಕಿದ್ರಿ ಅಂತೇಳಿ ಅವ್ರನ್ನ ಮೊದಲಿಗೆ ವಿಚಾರಣೆಗೆ ಒಳಪಡಿಸಿದ ಸಂದರ್ಭದಲ್ಲಿ ಅದನ್ನು ಸ್ನೇಹಿತರು ಕೊಟ್ಟಿದ್ರು ಅನ್ನೋ ಮಾಹಿತಿಗಳನ್ನು ತಿಳಿಸುವಂಥ ಕೆಲಸಕ್ಕೆ ಮುಂದಾಗಿದ್ರು. ಸದ್ಯ ಈಗ ಆ ಬಾತುಕೋಳಿ ಸಾಕಿದ್ದೇ ಈಗ ಅವರಿಗೆ ಸಾಕಷ್ಟು ಸಂಕಷ್ಟಕ್ಕೆ ಕಾರಣ ಆಗ್ತಿರೋದು. ಹೇಳಿ ಕೇಳಿ ನಟ ದರ್ಶನ್ ಅವರು ಪ್ರಾಣಿ ಹಾಗೂ ಪಕ್ಷಿ ಪ್ರಿಯರು. ಸಾಕಷ್ಟು ಅವರ ವಿನೀಶ್ ಫಾರ್ಮ್ ಹೌಸ್ನಲ್ಲಿ ಪ್ರಾಣಿ ಪಕ್ಷಿಗಳಿವೆ. ಇಂತಹದ್ರ ನಡುವೆ ವಿದೇಶಿ ತಳಿಯ ಈ ಬಾತುಕೋಳಿಗಳನ್ನು ಸಾಕಿದ್ದೇ ಅವರಿಗೀಗ ಸಂಕಷ್ಟ ಎದುರಾಗಿದ್ದು ನ್ಯಾಯಾಲಯದಲ್ಲಿ ಅವರು ಈಗ ಜೂನ್ 4ಕ್ಕೆ ಖುದ್ದು ಹಾಜರಾಗಿ ಅವರು ವಿಚಾರಣೆಯನ್ನು ಕೂಡ ಎದುರಿಸಬೇಕಾಗುತ್ತೆ. ಇಲ್ಲದಿದ್ರೆ ಅವರ ಬಂಧನ ಆಗುತ್ತೆ. ಸಭಾ. ಥ್ಯಾಂಕ್ ಯು ರವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.